ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ಇವತ್ತು ಏಪ್ರಿಲ್ 26 ಎಲೆಕ್ಷನ್ ಇದೆ. ವೋಟ್ ಹಾಕ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಬಂದು 2:15 ಆಗಿದೆ. ಹಾಗೆ ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ. ವೋಟ್ ಹಾಕಿ ಗೃಹ ಪ್ರವೇಶ ಅಟೆಂಡ್ ಮಾಡಿಕೊಂಡು ಬರ್ತೀವಿ. ನಮ್ಮದು ವೋಟಿಂಗ್ ಇರೋದು ಅಮ್ಮನ ಮನೆ ಹತ್ರ. ಅಲ್ಲಿದೆ ಅಡ್ರೆಸ್ಸು, ನಾವು ಕೊಟ್ಟಿರೋದ್ರಿಂದ ಅಲ್ಲೇ ಅಡ್ರೆಸ್ಸು. ಇದು ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಮೈಸೂರು ಪೂರ್ತಿ ಒಂದೇ ಇರುತ್ತೆ. ವಿಧಾನಸಭಾ ಎಲೆಕ್ಷನಲ್ಲಿ ನಂದು ಹಸ್ಬೆಂಡ್ದು ಒಂದೇ ಕ್ಷೇತ್ರ ಇರುತ್ತೆ, ಆದರೆ ವೋಟಿಂಗ್ ಬೂತ್ ಮಾತ್ರ ಬೇರೆ ಇರುತ್ತೆ. ಅಪ್ಪ ಅಮ್ಮಂದು ಒಂದಿದೆ, ನಂದು ಹಸ್ಬೆಂಡ್ದು ಬೇರೆ ಬೇರೆ ಇದೆ, ನನ್ನ ತಮ್ಮಂದೇ ಬೇರೆ ಇದೆ. ವೋಟರ್ ಐ ಡಿ ಕಾರ್ಡ್ ತೊಗೊಂಡಿದ್ದೀನಿ, ಹೊರಟಿದ್ದೀನಿ. ಫಸ್ಟು ನಂದು ಸಿಗುತ್ತೆ. ನಾನು ಫಸ್ಟು ವೋಟ್ ಹಾಕಿ ಆದಮೇಲೆ ಹಸ್ಬೆಂಡ್ ಅವ್ರದ್ದು ಬೆಟ್ಟದ ಪಾದದ ಹತ್ರ ಅಲ್ಲ ರೀ, ಗೌರಿ ಶಂಕರ ನಗರ ಅನಿಸುತ್ತೆ, ಅಲ್ಲಿ ಅವ್ರದ್ದು ಇರೋದು. ಆಶ್ರಮದ ಅಡ್ರೆಸ್ಗಿದೆ. ಹಾಗಾಗಿ ಅಲ್ಲಿ ಹೋಗಿ ವೋಟ್ ಮಾಡಿ ಆಮೇಲೆ ನಾವು ಗೃಹ ಪ್ರವೇಶಕ್ಕೆ ಹೋಗ್ತೀವಿ. ಗೃಹ ಪ್ರವೇಶ ಎಲ್ಲಿ ಅನ್ನೋದನ್ನು ಕೂಡ ಹೇಳ್ತೀನಿ, ಹೋಗ್ತಾ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೂ ಮುಂದೆ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಓಟ್ ಹಾಕಕ್ಕೆ ಚೆನ್ನಾಗಿ ಯಾಕೆ ರೆಡಿ ಆಗ್ಬಾರ್ದ? ಓಟ್ ಹಾಕಕ್ಕೆ ಚೆನ್ನಾಗಿ ರೆಡಿ ಆಗ್ಬಾರ್ದಾ? ಸಿಂಪಲ್ ಆಗಿ ರೆಡಿ ಆಗಿ ಬರ್ಬೇಕಾಯ್ತಾ? ಸ್ವಲ್ಪ ಫಂಕ್ಷನಿಗೆ ಹೋಗ್ತಾ ಇದೀವಲ್ಲ, ಹಾಗಾಗಿ. ಹಸ್ಬೆಂಡ್ ಹಾಯ್ ಹೇಳ್ರಿ. ಅವರು ಶಾಪಿಗೆ ಹೋಗಿ ವರ್ಕ್ ಮುಗಿಸ್ಕೊಂಡು ಈಗ ಬಂದು ಓಟ್ ಹಾಕಕ್ಕೆ ಹೋಗ್ತಾ ಇರೋದು. ಲಾಸ್ಟ್ ಟೈಮು ವಿಧಾನಸಭಾ ಎಲೆಕ್ಷನಲ್ಲಿ 4 ಗಂಟೆ ಹಂಗೆ ಹೋಗಿದೆ. ಟೈಮ್ ಸ್ವಲ್ಪ ಲೇಟ್ ಆದಷ್ಟು ಜನ ಕಮ್ಮಿ ಇರ್ತಾರೆ, ಆರಾಮಾಗಿ ಹೋಗಿ ಓಟ್ ಹಾಕಿ ಬರ್ಬೋದು ಅಂತ. ಇವ್ರು ಹಂಗೂ ಅಂದರು, ಹೇಳಿದ್ರು ಬೆಳಗ್ಗೆನೇ ಹೋಗ್ಬಿಡೋಣ 7:30 ಹಂಗೆ ಅಂತ. ಆಗಲಿಲ್ಲ, ಬೆಳಗ್ಗೆ ಬೇಗ ಎದ್ದಳಕ್ಕೆ ಅಲ್ಲ ರೀ, ಬೆಳಗ್ಗೆ ಎದ್ದಳಕ್ಕೆ ಆಗಲಿಲ್ಲ ಬೇಗ. ಫೈನಲಿ ಈಗ ಹೋಗ್ತಾ ಇದ್ದೀವಿ. ಹೇಗಿದೆ ರೀ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಎಲ್ಲ ಕಡೆ ಎಲೆಕ್ಷನ್ ನಡೀತಾ ಇದೆ, ವೋಟಿಂಗ್ ನಡೀತಾ ಇದೆ. ಬನ್ನಿ ನಾವು ಹೋಗಿ ಓಟ್ ಹಾಕಿ ಬರೋಣ. ಸಮ ಓಟ್ ಹಾಕಂಗಿಲ್ಲ, ಬರ್ಸ್ಕೋತಿಯಾ? ಪಪ್ಪನ ಜೊತೆ ಹೋಗು, ಒಂಚೂರು ಹಾಕೊಡಿ, ಹಾಕೊಡ್ತಾರೆ. ಹೋಗಿ ಎಲ್ಲರಿಗೂ ತೋರಿಸು, ನಾನು ಓಟ್ ಹಾಕ್ದೆ ಅಂತ. ವೋಟರ್ ಐಡಿ ಇದೆ. ಯಾರಪ್ಪ ನಿಂಗೆ ವೋಟರ್ ಐಡಿ ಮಾಡ್ಕೊಟ್ಟಿದ್ದು? ಪಪ್ಪ. ಇವಾಗ ಇದ್ಯಾ? ವೋಟರ್ ಐಡಿ ಅಲ್ಲಮ್ಮ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸ್ಕೂಲ್ ಐಡಿ ಕಾರ್ಡ್ ನಿನ್ನ ಹತ್ರ ಇರೋದು. ಸ್ಕೂಲ್ ಅದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದೆ ನಿನ್ನ ಹತ್ರ ಅಷ್ಟೇ. ಸ್ಕೂಲ್ ಐಡಿ ಕಾರ್ಡ್ ಇದೆ, ನನ್ನ ಹತ್ರ ಪ್ಯಾನ್ ಕಾರ್ಡು ಇದೆ. ಆಮೇಲೆ ಏನಿದೆ, ಪಾಸ್ಬುಕ್ ಇದೆ. ಬ್ಯಾಂಕಿಂದು. ಯಾವಾಗಪ್ಪ ಮಾಡಿಸ್ಕೊತೀಯ ವೋಟರ್ ಐಡಿ ಕಾರ್ಡು? 12 ಇಯರ್ಸ್ ಆಗ್ಬೇಕಲ್ಲ? 12 ಅಲ್ಲ, ಈಗ ಆಲ್ರೆಡಿ 8 ಅಲ್ಲ. ಇನ್ 10 ಇಯರ್ಸ್ ಆದ್ರೆ ನಿಮ್ಗೆ ವೋಟರ್ ಐಡಿ ಕಾರ್ಡ್ ಕೊಡ್ತಾರೆ. 10 ಇಯರ್ಸ್ ವೆಯ್ಟ್ ಮಾಡ್ಬೇಕಲ್ಲ? ಓ, ಲಾಂಗ್ ಟೈಮ್. ಈಗಲೇ ಮಾಡಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಸ್ಕೂಲಲ್ಲಿ ಮಾಡ್ಸಲ್ವಾ ನಿಮ್ ಸ್ಕೂಲಲ್ಲಿ ಎಲೆಕ್ಷನ್? ಈಗಲೇ ಮಾಡಕ್ ಕೊಟ್ಟಿದ್ರೆ ಅಲ್ಲಿರೋ ಬಟನ್ ಒತ್ಬಿಟ್ಟು ಬಂದ್ಬಿಡೋದು. ಎಲ್ಲ ಒಂದೊಂದು ಒತ್ಬಿಟ್ಟು ಅದು ಸ್ಟಕ್ ಆಗ್ಬಿಟ್ಟು ಆಮೇಲೆ ಅಲ್ಲೇನಿಲ್ಲ, ಒಂದು ಬಾಕ್ಸ್ ತರ ಇರುತ್ತೆ. ಅದರಲ್ಲಿ ನಂಬರ್ಸ್ ಇರುತ್ತೆ ಫಸ್ಟ್, ಅದಾದ್ಮೇಲೆ ಅವ್ರದ್ದು ನೇಮ್ಸ್ ಇರುತ್ತೆ, ಸಿಂಬಲ್ಸ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಬಟನ್ ಇರುತ್ತೆ. ನಾವು ಯಾರಿಗೂ ವೋಟ್ ಹಾಕ್ಬೇಕು ಅವ್ರದ್ದನ್ನ ನಂಬರು ಮತ್ತೆ ಅವ್ರದ್ದು ನೇಮು, ಅವ್ರ ಸಿಂಬಲ್ ಎಲ್ಲ ನೋಡಿಕೊಂಡು ಅದೇ ಬಟನನ್ನು ಪ್ರೆಸ್ ಮಾಡಿದ್ರೆ ಕುಯ್ ಅಂತ ಒಂದು ಸೌಂಡ್ ಬರುತ್ತೆ. ಆವಾಗ ವೋಟಿಂಗ್ ಆಗಿದೆ ಅಂತ. ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ನಮ್ಮದು ವೋಟರ್ ಐ ಡಿ ಚೆಕ್ ಮಾಡ್ತಾರೆ. ವೋಟರ್ ಐ ಡಿ ಚೆಕ್ ಮಾಡಿ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಅದಾದ್ಮೇಲೆ ನಮ್ಮ ಕೈಗೆ ಇಂಕ್ ಹಾಕಿ ಆಮೇಲೆ ನಮ್ಮನ್ನ ವೋಟಿಂಗ್ ಬೂತಿಗೆ ಬಿಡ್ತಾರೆ. ಅಲ್ಲಿ ನಾವು ಯಾರಿಗೆ ವೋಟ್ ಹಾಕ್ಬೇಕು ಅವ್ರಿಗೆ ಹಾಕ್ಬಿಟ್ಟು ಬರೋದು. ಅಲ್ಲಿ 2 ಬಟನ್ ಇರುತ್ತೆ. ಎಷ್ಟೊಂದು ಬಟನ್ಸ್ ಇರುತ್ತೆ, ಎಷ್ಟು ಜನ ಇರ್ತಾರೆ ಅಷ್ಟು ಬಟನ್ ಇರುತ್ತೆ. ಬಿಜೆಪಿ ಕಾಂಗ್ರೆಸ್ ಇದ್ರೂ ಕೂಡ ಬೇರೆ ಇಂಡಿಪೆಂಡೆಂಟ್ ಆಗು ನಿಂತಿರ್ತಾರೆ. ಎಷ್ಟೊಂದು ಜನ ಇರ್ತಾರೆ, ನಮ್ಗೆ ಯಾರು ಬೇಕು ಅವ್ರಿಗೆ ಹಾಕ್ಬೋದು. ನಾನು ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗ್ತಾನಂತ ಇವನು. ಏನೋ ಒಂದು ಹಾಕಪ್ಪ ಅಲ್ವಾ?
ಅವ್ರು ವಿನ್ ಆಗ್ತಾರೆ ಅನ್ಸಲ್ಲ. ಅವ್ರು ವಿನ್ ಆಗ್ತಾರೆ ಅನ್ಸಲ್ಲ. ಆಗ್ತಾರೆ ಚಿನ್ನಮ್ಮ ಎಷ್ಟೊಂದ್ ಕಡೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮುಂಚೆ ಆಯ್ತಲ್ಲ, ಈಗ ಲಾಸ್ಟ್ ಇಯರ್ ಅದ್ರಲ್ಲಿ ಎಷ್ಟೊಂದ್ ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ. ಅಂದ್ರೆ ಅವರು ಅಷ್ಟು ಸರ್ವಿಸ್ ಮಾಡಿದ್ರೆ, ಅವ್ರು ನಮಗೆ ಒಳ್ಳೆಯವರು ಚೆನ್ನಾಗಿ ಅನ್ಸಿದ್ರೆ ಅವರು ಎಲ್ಲರೂ ಓಟ್ ಹಾಕ್ತಾರೆ, ಆಗ ಅವ್ರು ವಿನ್ ಆಗ್ತಾರೆ. ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಯಾವುದು ಅಂತಾನೆ ಗೊತ್ತಿರಲ್ಲ. ನಾನು ಟಿವಿ ನೋಡ್ತಿರ್ಬೇಕಾದ್ರೆ ಇಲ್ಲಿಂದ ಬನ್ನಿ ತೋರಿಸ್ತೀನಿ. ವೋಟಿಂಗ್ ಎಲ್ಲ ಇದೆ. ಒಳಗಡೆ ವಿಡಿಯೋ ಮಾಡೋದಿಕ್ ಬಿಡಲ್ಲ. ಲಾಸ್ಟ್ ಟೈಮ್ ಹೀಗೆ ಒಳಗಡೆ ವಿಡಿಯೋ ಮಾಡಿದೆ. ಒಳಗಡೆ ಮೀನ್ಸ್ ಸ್ಕೂಲ್ ಒಳಗಡೆ ಅಷ್ಟೇ. ವೋಟಿಂಗ್ ಬೂತಲ್ಲಿ ವಿಡಿಯೋ ಮಾಡಿರಲಿಲ್ಲ. ಆದರೂ ಅವರು ಕರೆಸಿ ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ಹಾಗಾಗಿ ಈ ಸಲ ಮಾಡಲ್ಲ. ಯಾಕೆ ಅವ್ರ ಹತ್ರ ಅಲ್ವಾ. ಇಲ್ಲೊಂದು ಇದೆ ಆರಾಧ್ಯ ಭವನ, ಅಲ್ಲ ಇಲ್ಲೊಂದು ವೋಟಿಂಗ್ ಬೂತ್ ಇದೆ. ಇಲ್ಲಿಂದ ಮುಂದೆ ಬಂದರೆ ನಮ್ಮದು. ನಂಗೆ ಇಂಜೆಕ್ಷನ್ ಹಾಕ್ಸಿದ್ಯಾ ಅನ್ಸುತ್ತೆ. ಇಲ್ಲೆಲ್ಲಿ ಇಲ್ಲ. ಓಟ್ ಹಾಕಲ್ಲ ಅಂದಿದ್ದಕ್ಕೆ ಇಂಜೆಕ್ಷನ್ ಓಟ್ ಹಾಕಲ್ಲ ಅಂದಿದ್ದಕ್ಕೆ ಸಮ್ಮಗೆ ಇಂಜೆಕ್ಷನ್ ಕೊಟ್ಟಿದ್ದಾರಾ? ಇಂಜೆಕ್ಷನ್ ಕೊಟ್ಟರು ಚಿಕ್ಕ ಮಕ್ಳಿಗೆ ಇದು ಮಾಡ್ತಾರಲ್ಲ, ಕೈಗೆ ಇಂಕ್ ಹಾಕ್ತಾರೆ, ಮಾರ್ಕರಲ್ಲಿ ಮಾರ್ಕ್ ಮಾಡ್ತಾರೆ. ಇಲ್ಲಿ ಆಕ್ಚುಲಿ ನೀನು ಇಂಜೆಕ್ಷನ್ ಇದೇ ನಮ್ಮ ವೋಟಿಂಗ್ ಬೂತ್. ಈ ಥರ ಎಲ್ಲ ವೋಟಿಂಗ್ ಬೂತ್ಗಳಲ್ಲಿ ಲೀಸ್ಟು ಮತ್ತು ನಮಗೆ ಪ್ರಿಂಟು, ನಮಗೆ ಯಾವುದು ರೂಮ್ ಬೀಳುತ್ತೆ ಎಲ್ಲವನ್ನ ಕೊಟ್ಟಿರ್ತಾರೆ. ಅದನ್ನು ಇಲ್ಲಿ ಹುಡುಕ್ತಾ ಇದ್ದಾರಲ್ಲ, ಆ ಥರ ಪ್ರಿಂಟನ್ನು ತೆಗೆದುಕೊಟ್ಟಿರ್ತಾರೆ. ಫೈನಲಿ ಓಟ್ ಆಯಿತು. ಓಟ್ ಮಾಡಿ ಬಂದೆ. ಖುಷಿ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಹಿಂಗ್ ತೋರ್ಸಿ ಸ್ಟ್ರೈಟ್ ಆಗಿ ರೀ. ಏನಕ್ರಿ ನೋಡಿ ಇವ್ರು ಹಿಂಗ್ ತೋರ್ಸು ಅಂತೆ. ಹಿಂಗ್ ತೋರ್ಸಿದ್ರು ಒಂದೇ ಎಲ್ಲ ಒಂದೇ ತಾನೇ. ಇವ್ರು ನೋಡಿ ಇನ್ನೂ ಓಟ್ ಆಗಿ ಇವ್ರದ್ದು ಇನ್ನೂ ಓಟ್ ಆಗಿಲ್ಲ. ನಂದೇ ಫಸ್ಟ್. ನೋಡಿ ಓಟ್ ಆಗಿದೆ, ಖುಷಿ ಆಗ್ತಾ ಇದೆ. ಹಾಗೇನೆ ನಮ್ಮ ಹೈಸ್ಕೂಲ್ ಟೀಚರ್ಸ್ ಸಿಕ್ಕಿದ್ರು, ಖುಷಿಯಾಗಿ ಮಾತಾಡ್ಸಿದ್ರು, ಅದು ಇನ್ನೂ ಖುಷಿಯಾಗಿದೆ. ಹಾಗೇನೆ ನಮ್ಮ ಮನೆ ಹತ್ರ, ಅಮ್ಮನ ಮನೆ ಹತ್ರದವರು ಒಂದಿಬ್ರು 3 ಜನ ಸಿಕ್ಕಿ ಖುಷಿಯಾಗಿ ಮಾತಾಡ್ಸಿದ್ರು. ಎಲ್ಲ ಖುಷಿ ಆಯ್ತು. ಓಟ್ ಹಾಕಿದ್ದು ತುಂಬಾನೇ ಖುಷಿ ಆಯ್ತು. ಸಮ್ಮಗೆ ಓಟ್ ಇಲ್ಲ. ಹೋಗ್ತೀಯಾ? ಹೋದ್ರೆ ಹಾಕೊಡಲ್ಲ ಅವರು. ನೀನೇನ್ ಪುಟಾಣಿ ಬೇಬಿನ ಅಂತ ಕೇಳ್ತಾರೆ. ನೀನ್ ಪುಟಾಣಿ ಚಿಕ್ಕವನಾಗಿದ್ದಾಗ ಅವ್ರ ಅಮ್ಮಮ್ಮನ ಜೊತೆ ಹೋಗಿ ಹಾಕ್ಸ್ಕೊಂಡ್ ಬರ್ತಿದ್ದ. ಅಮ್ಮಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಚಿಕ್ಕವನಲ್ವಾ ಹಾಕೊಡಿ ಅಂತ ಕೇಳ್ತಿದ್ರು, ಅವಾಗ ಹಾಕೊಡ್ತಿದ್ರು. ಈಗಿಷ್ಟು ದೊಡ್ಡವನಾಗಿದ್ದಾನೆ, ನಿಜವಾಗ್ಲೂ ಹಾಕೊಡಲ್ಲ ಅವರು. ಆಯ್ತು ಹೋಗು. ಅವ್ರು ಹಾಕ್ತಿದ್ರು ಪರವಾಗಿಲ್ಲ, ಪಪ್ಪನ ಜೊತೆ ಹೋಗ್ತೀನಿ. ಓಕೆ ಹೋಗ್ಬಾ. ನಮ್ದು ವೋಟಿಂಗ್ ಬೂತ್ ಅಲ್ಲಿ ಯಾವಾಗ ಹೋದಾಗ್ಲೂ ಹಂಗೇನೆ 5 ನಿಮಿಷದಲ್ಲಿ. ಲಾಸ್ಟ್ ಟೈಮು ನಾವು ಲೀಸ್ಟ್ ಅನ್ನ ಪ್ರಿಂಟ್ ತಗೊಂಡಿದ್ವಿ, ಹಸ್ಬೆಂಡೇ ತಂದ್ಕೊಟ್ಟಿದ್ರು. ಈ ಸಲ ಮರ್ತು ಬಿಟ್ಟಿದ್ದಾರೆ, ಪ್ರಿಂಟ್ ತಂದ್ಕೊಟ್ಟಿರ್ಲಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿ ಅಲ್ಲೇ ಕೂತಿರ್ತಾರೆ. 5 ನಿಮಿಷದಲ್ಲಿ ಅದು ಪ್ರಿಂಟ್ ಅವರೇ ತೆಗ್ದಿಟ್ಟಿರ್ತಾರೆ. ಅದನ್ನ ಕೊಟ್ಟಿದ ತಕ್ಷಣ ಅಲ್ಲಿ ಬೂತ್ ನಂಬರ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ತೋರಿಸಿದ ತಕ್ಷಣ ನಮ್ದೆಲ್ಲ ಚೆಕ್ ಮಾಡಿ ಸೈನ್ ಮಾಡಿಸ್ಕೊಂಡು ಓಟ್ ಹಾಕಿ 5 ನಿಮಿಷದಲ್ಲಿ ಬಂದೆ. ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ನಿಂದು 5 ನಿಮಿಷದಲ್ಲಿ ಆಗೋಗುತ್ತೆ ಅಂತ. ಇವ್ರದ್ದು ಎಷ್ಟು ಟೈಮ್ ಆಗುತ್ತೆ ನೋಡೋಣ. ಹೋಗಿ ಬನ್ನಿ. ಎಲ್ಲಿರಿ? ಗೌರಿ ಶಂಕರ ನಗರದಲ್ಲಂತೆ ಅವ್ರದ್ದು. ನೋಡಿ ಇವರು ಎಷ್ಟು ಅದೃಷ್ಟವಂತರು. ಬೆಟ್ಟದ ಕೆಳಗೆ ಇದ್ದಾರೆ, ಬೆಟ್ಟದ ಪಾದದಲ್ಲೇ ಮನೆಯವ್ರುಗಳಿದು. ಹಸ್ಬೆಂಡ್ದು ವೋಟಿಂಗ್ ಬೂತ್ ಹತ್ರ ಬಂದ್ವಿ. ನೆರಳಲ್ಲಿ ನಿಲ್ಸಿ. ಸಮ ನೀನು ಹೋದ್ರೆ ನಾನು ಒಬ್ಳೆ. ಇದೇನಾ ಸ್ಕೂಲು? ಎಜುಕೇಶನ್ ಟ್ರಸ್ಟ್ ಇದೇನಾ? ಖಾಲಿ ಇದೆಯಲ್ಲ ರೀ, ಯಾರು ಇಲ್ಲ. ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೇ ಹತ್ತಿರದಲ್ಲಿ ಕಾಣಿಸ್ತದೆ ಬೆಟ್ಟ. ಮುಂದೆ ನಿಲ್ಸಿ. ಇಲ್ಲೆಲ್ಲ ಹೋಟೆಲ್ ಲಿಸ್ಟ್ ಚೆಕ್ ಮಾಡಿ ಕೊಡ್ತಾರೆ. ಈ ತರ ಬೇಕಾದ್ರೆ ಚೆಕ್ ಮಾಡಿಸಿ ನೀವು ಇಸ್ಕೊಬೋದು. ಇಲ್ಲ ಒಳಗಡೆನೂ ಇರ್ತಾರೆ, ಅವರು ಕೂಡ ಕೊಡ್ತಾರೆ. ಅಲ್ಲಿ ಬೇಕಾದ್ರೂ ಚೆಕ್ ಮಾಡಿ ತಗೋಬೋದು.
ಸಮ ನೀನು ಹೋಗ್ತೀಯಾ? ಹ್ಞೂ. ನಾನು ಒಬ್ಳೆ ಕುತ್ಕೊಬೇಕಾ ಕಾರಲ್ಲಿ? ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಎತ್ತಿನ AC ಬೇಡವಾ ಇಲ್ಲಿ? ಬೇಡ, ಗ್ಲಾಸ್ ಇಳಿಸ್ಕೊಂತೀನಿ. ಇಸ್ಕೊಂತೀಯಾ? ನೋಡ್ತೀನಿ. ಕೇಳು, ನನಗೂ ಯಾವಾಗ ಓಟ್ ಹಾಕಕ್ ಬಿಡ್ತೀರಾ ಅಂತ. ಎತ್ತಿಲ್ಲ? ಇರ್ತೀನಿ ನಾನು ಕೇಳಲ್ಲ, ಅವ್ರು ಬೈತಾರೆ ನಾನು. ಆಯ್ತು, ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಓಕೆ, ಈಚ್ಕೊಂಡು ಆಲ್ ದ ಬೆಸ್ಟ್. ಹೋಗಿ ಬನ್ನಿ. And the best for you. ಆಲ್ ದ ಬೆಸ್ಟ್ ಫಾರ್ ಯು. Thank you. ಯು ಆಲ್ಸೋ. I will watch now. ಹಸ್ಬೆಂಡ್ ಓಟ್ ಹಾಕೋಕ್ಕೆ ಹೋಗಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಕಾರಲ್ಲೇ ಕೂತ್ಕೊಂಡು. ಸಮು ಇದ್ದಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿತ್ತು. ಏನಾದರೂ ಮಾತಾಡ್ಕೊಂಡು ಅವ್ನಿಗೇನಾದರೂ ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ಅವನು ಕೂಡ ಹೋದ. ಇಂಕ್ ಹಾಕ್ಸ್ಕೊಬರ್ತೀನಿ ಅಂತ ಹೋಗಿದ್ದಾನೆ. ಇಂಕ್ ಹಾಕ್ಕೊಡ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ. ಅಮ್ಮ ಚಿಕ್ಕವನಿದ್ದಾಗ ಕರ್ಕೊಂಡು ಹೋಗಿ ಹಾಕ್ಸ್ಕೊಬರ್ತಿದ್ರು. ಚಿಕ್ಕವನಲ್ವಾ, ಕೇಳ್ದಾಗ ತಕ್ಷಣ ಹಾಕ್ಕೊಡ್ತಿದ್ರು. ಈಗ ಹಾಕ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಹಾಕ್ಸಿರ್ಲಿಲ್ಲ. ನೋಡೋಣ. ಅವನಿದ್ದಿದ್ರೆ ಅವನಿಗೆ ಒಂಚೂರು ರೇಗಿಸ್ಕೊಂಡು ಒಂದು ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೋಬೋದಾಗಿತ್ತು. ಹೊಟ್ಟೆ ಬೇರೆ ಹಸಿತೈತೆ. ಟೈಮ್ ಬಂದು 2:45. ಇನ್ನೇನು 3 ಗಂಟೆ ಆಗ್ತಾಯಿದೆ, ಇನ್ನು 5 ನಿಮಿಷ. ನಾವಿನ್ನೂ ಕಾರೆಕುರ ಆಶ್ರಮ ಇದೆಯಲ್ಲ, ಅಲ್ಲಿ ಮನೆ ಗೃಹ ಪ್ರವೇಶ ಇರೋದು. ನಮ್ಮ ಆಶ್ರಮದವರೇ ಅಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಬೇಕಾಗಿತ್ತು. ಯಾಕೋ ಸ್ಟ್ರೈನ್ ಆದಂಗೆ ಆಗಿಬಿಟ್ಟಿತ್ತು. ನಿನ್ನೆ ಸ್ವಲ್ಪ ಸ್ಟ್ರೈನ್ ಆದಂಗಾಗಿ 3 ಜನ ಬೆಳಗ್ಗೆ ಎದ್ದಾಗಲೇ 9:30 ಆಗಿಬಿಟ್ಟಿತ್ತು. ಆಮೇಲೆ ಹಸ್ಬೆಂಡ್ ಹೇಳಿದ್ರಂತೆ ಶಾಪಲ್ಲಿ ಬರ್ತೀನಿ ಅಂತ. ಬೇರೆ ಬೇರೆ ಊರುಗಳಲ್ಲಿ ವರ್ಕ್ ಮಾಡ್ತಿರ್ತಾರಲ್ವ, ಅವರೆಲ್ಲ ಏನಾದರೂ ಅಪ್ಲಿಕೇಶನ್ಸು ಏನಾದರೂ ವರ್ಕ್ ಇದ್ದರೆ ಅವರು ಕೇಳಿಕೊಂಡು ಬರ್ತಾರೆ. ಹಾಗಾಗಿ ಹಾಲಿಡೇಸ್ ಟೈಮಲ್ಲೂ ಇವ್ರಿಗೇನಷ್ಟು ಫ್ರೀ ಇರೋದಿಲ್ಲ. ಆಗಲೂ ಸ್ವಲ್ಪ ಬ್ಯುಸಿನೇ ಇರ್ತಾರೆ. ಹಾಗಾಗಿ ನಾನು ಹೇಳ್ಬಿಟ್ಟಿದ್ದೀನಿ, ನಾವು ಒಂದು 9:30 10 ಹಂಗೆಲ್ಲ ಬಂದುಬಿಡ್ತೀವಿ ಅಂತ ಅಂದ್ಕೊಂಡು ನಾನು 10ಗೆ ಬರ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿ ಅವರು ಎದ್ದು ರೆಡಿ ಆದರು. ಟಿಫನ್ ಮಾಡಿ ಹೊರಟರು. ಆಯ್ತಂತ ನಾವು ನಿಧಾನಕ್ಕೆ ಟಿಫನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ರೆಡಿ ಆದ್ವಿ. ಬಂದರು. ಬಂದಮೇಲೆ ನಾವು ಅವರಿಗೆ ಗಿಫ್ಟ್ ಅಂತ ತಗೊಂಡಿಲ್ಲ. ಅವರು ಆಶ್ರಮದವರೇ ಆಗಿರೋದ್ರಿಂದ ಅವರು ಸ್ವಾಮೀಜಿ ಫೋಟೋ ತುಂಬಾ ಇಷ್ಟಪಟ್ಟಿದ್ರು. ನಾವು ಮುಂಚೆನೇ ಮಾಡಿಸಿ ಇಟ್ಟಿದ್ವಿ ಸ್ವಾಮೀಜಿ ಫೋಟೋನ, ನಿತ್ಯಾನಂದ ಸ್ವಾಮೀಜಿ ಫೋಟೋನ ಮುಂಚೆನೇ ಮಾಡಿಸಿಟ್ಟಿದ್ವಿ. ಅದೇ ಫೋಟೋನ ಇವರೇ ಕೂತ್ಕೊಂಡು ರ್ಯಾಪ್ ಮಾಡಿದ್ರು. ಗಿಫ್ಟ್ ರ್ಯಾಪ್ ಕವರ್ ತಂದು ಇವರೇ ರ್ಯಾಪ್ ಮಾಡಿದ್ರು. ಅಷ್ಟೊತ್ತಿಗೆ ರೆಡಿ ಆಗಿದ್ದೆ. ಹೊರಟ್ವಿ. ಊಟ ಮಾಡ್ಕೊಳ್ಳೋಣ ಅಂತ ಅಂದೆ. ಇಲ್ಲ ಬೇಡ, ಅಲ್ಲೇ ಹೋಗೋಣ. ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಅಲ್ಲಿ ಊಟ ಮಾಡೋಕ್ಕಾಗೋದಿಲ್ಲ, ಅವರು ಬೇಜಾರು ಮಾಡ್ಕೊಡ್ತಾರೆ ಊಟ ಮಾಡಲಿಲ್ಲ ಅಂದರೆ ಅಂತ ಹೇಳಿ ಊಟ ಮಾಡಿಲ್ಲ. ಇವ್ರದ್ದು ಬೇಗ ಆಗ್ಬೋದು ಅಂತ ಅನಿಸುತ್ತೆ. ನಾನು ಇದೇ ಫಸ್ಟು ಈ ಕಡೆ ಬೂತ್ಗೆ ಮತ್ತು ಈ ಏರಿಯಾಗೆ. ನಾವು ಆಶ್ರಮಕ್ಕೆ ಬರ್ತೀವಿ, ಆಶ್ರಮದಿಂದ ಹಾಗೆ ಹೊಟ್ಟೋಗ್ಬಿಡ್ತೀವಿ ಮೈಸೂರು ಆಶ್ರಮ. ಅದರ ಹಿಂಭಾಗದ ರೋಡೇ ಬರುತ್ತೆ. ಸಚ್ಚಿದಾನಂದ ಆಶ್ರಮದ ಅಪೋಸಿಟ್ ರೋಡು ಇದು. ಇಲ್ಲಿ ಅವ್ರದ್ದು ವೋಟಿಂಗ್ ಬೂತ್ ಇರೋದು. ಈ ರೋಡ್ಗೆ, ಈ ಏರಿಯಾಗೆ ಇದೆ ಫಸ್ಟ್ ನಾನು ಬಂದಿರೋದು. ಮತ್ತು ಅವ್ರು ಓಟಿಂದು ಹಾಕ್ಸೋದಕ್ಕೆ ಅವರೇ ಯಾವಾಗಲೂ ಅವ್ರು ಯಾವಾಗೂ ಓಟ್ ಹಾಕೋದಿದ್ರೆ ಅಲ್ಲಿ ಮಾರ್ನಿಂಗೇ ಹೋಗಿ ಹಾಕ್ಬಿಟ್ಟು ಬರ್ತಾರೆ. ಲಾಸ್ಟ್ ಟೈಮು ಕೂಡ ಹಂಗೇ ಅವ್ರು ಫಸ್ಟ್ ಹೋಗಿ ಓಟ್ ಹಾಕ್ಬಿಟ್ಟು ಬಂದುಬಿಟ್ಟಿದ್ರು. ಅವ್ರಿಗೆ ಫಸ್ಟ್ ಹೋಗಿ ಓಟ್ ಹಾಕ್ಬಿಟ್ಟು ಬಂದರೆ ಖುಷಿ, ಹಾಕ್ಬಿಟ್ಟು ಬಂದುಬಿಡ್ತಾರೆ. ಅದಾದಮೇಲೆ ನನ್ನ ಕರ್ಕೊಂಡು ಹೋಗ್ತಿದ್ರು. ಈ ಸಲ ಅದೇ ಎದ್ದಿದ್ದೆ ಲೇಟ್ ಆಯ್ತಲ್ಲ. ನಾವು ಅಂದ್ಕೊಂಡಿದ್ದು ಹೆಂಗೆ ಅಂದರೆ 7 ಗಂಟೆಗೆ ಓಟು ಶುರು ಆಗುತ್ತಲ್ವ. 7:15 ಓಟ್ ಹಾಕ್ಬಿಟ್ಟು ಡೈರೆಕ್ಟ್ ಫಂಕ್ಷನಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಟಿಫನ್ ಮಾಡಿಕೊಂಡು ಬಂದುಬಿಡೋಣ. ಆಮೇಲೆ ಇವ್ರ ಕೆಲಸ ಇರುತ್ತೆ ನೋಡ್ಕೊಳ್ಳೋಣ ಅಂತ ಹೇಳಿದರು. ಎದ್ದಿದ್ದು ಲೇಟ್ ಆಗಿದ್ದರಿಂದ ಎಲ್ಲ ನಮ್ಮದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿ ಏನು ಕೆಲಸನೂ ಆಗಿಲ್ಲ. ಹಾಗಾಗಿ ಈಗ ಹೊರಡ್ತಾ ಇದ್ದೀವಿ. ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಇಲ್ಲಿಂದ ನಾವು ಕಾರೆಕುರ ಹೋಗೋಕ್ಕೇ 1/2 ಅವರ್ ಬೇಕು. 1/2 ಅವರ್ ಹೋಗಿ ಎಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ. ಆಶ್ರಮದಿಂದ ಬಂದಿರ್ತಾರೆ ಗೃಹ ಪ್ರವೇಶಕ್ಕೆ, ಎಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ. ಯಾರನ್ನ ಮೀಟ್ ಮಾಡೋದಕ್ಕಾಗೋದಿಲ್ಲ, ಅದೊಂದು ಬೇಜಾರಿದೆ. ಬೇಗ ಹೋಗಿದ್ರೆ ಮೀಟ್ ಮಾಡ್ಬೋದಾಗಿತ್ತು. ಬೆಳಗ್ಗೆ ಹೋಗಿದ್ರು ನಮ್ಮನ್ನ ಬಿಟ್ಟು ಅವ್ರು ಮತ್ತೆ ಬಂದು ಪಿಕ್ ಮಾಡ್ಬೋದಾಗಿತ್ತು. ಆ ಥರ ಎಲ್ಲ ಆಪ್ಷನ್ಸ್ ಇತ್ತು. ಫೈನಲಿ ಹೋಗ್ತೀವಿ. ಅಟೆಂಡ್ ಮಾಡಬೇಕಲ್ವ, ಅಟೆಂಡ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಅಷ್ಟೇ. ಊಟ ಮತ್ತು ಬೇರೆ ಗೆಸ್ಟನ್ನು ಮಾತಾಡ್ಸೋದು ಅದೆಲ್ಲ ಸೆಕೆಂಡ್ರಿ. ನಾವು ಅಟೆಂಡ್ ಮಾಡಲೇಬೇಕು. ಹಾಗಾಗಿ ಹೊರಟಿದ್ದೀವಿ. ಸಮೂ ಇಲ್ಲ, ಬೇಜಾರು ಆಯಿತು. ಒಂದು 5-10 ಮಿನಿಟ್ಸ್ ಆಯಿತು ಅವ್ರು ಹೋಗಿ, ಇನ್ನೂ ಬಂದಿಲ್ಲ. ನೀವು ಹೋಟೆಲ್ಲ ಹೇಗೆ ಹಾಕಿದ್ರಿ? ನಿಮ್ಮ ವೋಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಫಸ್ಟ್ ಟೈಮ್ ವೋಟಿಂಗ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಷ್ಟು ವರ್ಷದಿಂದ ಕೂಡ ವೋಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟು.
ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ನಾವು ವೋಟಿಂಗ್ ಮಾಡಲೇಬೇಕು. ತುಂಬ ಜನ ವೋಟಿಂಗ್ ಲೀಸ್ಟ್ ಇರುತ್ತೆ, ವೋಟ್ ಮಾಡೋದಿಲ್ಲ. ಕೆಲವೊಬ್ಬರು ವೋಟ್ ಲೀಸ್ಟ್ ಮಾಡಿಸ್ಕೊಂಡೇ ಇರೋದಿಲ್ಲ, ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಂಡೇ ಇರೋದಿಲ್ಲ. ಆ ಥರ ಎಲ್ಲ ಮಾಡಬಾರ್ದು. ಈಗ ವಿಧಾನಸಭಾ ಎಲೆಕ್ಷನ್ ಆಯಿತು, ಲೋಕಸಭಾ ಎಲೆಕ್ಷನು ಆಯಿತು, ನೆಕ್ಸ್ಟ್ ಕಾರ್ಪೊರೇಟರ್ ಎಲೆಕ್ಷನ್ ಬರುತ್ತೆ. ಯಾರೆಲ್ಲ ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ವೋಟಿಂಗ್ ಲಿಸ್ಟ್ ಇಲ್ಲ, ಅವರು ದಯಮಾಡಿ ಹೋಗಿ ಮಾಡಿಸ್ಕೊಳ್ಳಿ. ಕಾರ್ಪೊರೇಷನಲ್ಲೇ ಮಾಡಿಕೊಡ್ತಾರೆ. ನೀವು ಡೈರೆಕ್ಟ್ ಹೋಗಿ ವೋಟಿಂಗ್ ಲಿಸ್ಟ್ ಮಾಡಿಸ್ಕೋಬೇಕು, ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಕೇಳಿದ್ರೆ ಅವ್ರು ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಟ್ಟರೆ ನಿಮಗೆ ಮನೆಗೆ ಕಾರ್ಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆಲ್ಲ ಹಾಗೇ ನಮ್ಮ ಮನೆ ಹತ್ರನೇ ಬಂದು ನಮ್ಮ ಮನೆ ಹತ್ರನೇ ಬಂದು ಅಪ್ಲಿಕೇಶನ್ ಎಲ್ಲ ಕೊಟ್ಟು ಹೋಗಿದ್ರು. ನಾವು ಅದನ್ನು ಸಬ್ಮಿಟ್ ಮಾಡೋಕ್ಕೆ ಕಾರ್ಪೊರೇಷನ್ಗೆ ಹೋಗಿ ಸಬ್ಮಿಟ್ ಮಾಡಿದ್ವಿ. ಒಂದು ಇಷ್ಟು ದಿನ ಅಂತ ಟೈಮ್ ತೊಗೋತಾರೆ, 21 ಡೇಸು ಆ ಥರ ಎಲ್ಲ ಟೈಮ್ ತೊಗೊಂಡು ವೋಟರ್ ಐ ಡಿ ಕಾರ್ಡನ್ನ ಕೊಡ್ತಾರೆ. ವೋಟರ್ ಐ ಡಿ ಕಾರ್ಡ್ ಈಗ ಬೇರೆ ಎಲ್ಲೋ ಯೂಸ್ ಮಾಡೋದಿಲ್ಲ. ಮುಂಚೆ ವೋಟರ್ ಐ ಡಿ ಕಾರ್ಡ್ ಅವಶ್ಯಕತೆ ಇತ್ತು. ಈಗ ಆಧಾರ್ ಕಾರ್ಡ್ ಬಂದಿರೋದ್ರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡನ್ನ ಯೂಸ್ ಮಾಡೋದಿಲ್ಲ. ಆದರೂ ನಾವು ವೋಟ್ ಮಾಡೋದಕ್ಕೆ ವೋಟರ್ ಐ ಡಿ ಕಾರ್ಡ್ ಬೇಕೇ ಬೇಕು. ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿ ಕೊಟ್ರೆ ನಾನು ಒಳಗಡೆನೇ ಬಿಡಲಿಲ್ಲ. ಈಚು ಮತ್ತೆ 2 ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವ್ರನ್ನ ಒಳಗಡೆನೇ ಬಿಟ್ಟಿಲ್ಲ ಅಂತೆ. ಹಾಕಲ್ಲಮ್ಮ, ಅವಾಗ ಪುಟ್ಟವನು ಅಂತ ಹಾಕ್ಬಿಡ್ತಾಯಿದ್ರು ಅಷ್ಟೇ, ಇವಾಗ ಹಾಕ್ಕೊಡಲ್ಲ. ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿ ನಾವು ವೋಟ್ ಮಾಡಲೇಬೇಕು. ವೋಟರ್ ಐ ಡಿ ಕಾರ್ಡು, ವೋಟಿಂಗ್ ಲೀಸ್ಟ್ ಇರೋರು ಖಂಡಿತವಾಗ್ಲೂ ಹೋಗಿ ವೋಟ್ ಮಾಡಿ. ವೋಟರ್ ಐ ಡಿ ಕಾರ್ಡ್ ಇಲ್ದವರು ಖಂಡಿತವಾಗ್ಲೂ ಹೋಗಿ ವೋಟರ್ ಐ ಡಿ ಕಾರ್ಡನ್ನ ಮಾಡಿಸ್ಕೊಳ್ಳಿ. ಬನ್ನಿ ಹೊರಡೋಣ. ಹೇಗಿತ್ತು ರೀ ಎಕ್ಸ್ಪೀರಿಯನ್ಸು? ಖುಷಿ ಆಯ್ತಾ? ಖುಷಿ ಆಯ್ತಾ? ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಲಾಸ್ಟ್ ಟೈಮು ಶೇರ್ ಮಾಡ್ಕೊಂಡಿದ್ನ ಎಲ್ಲೋ ಗೊತ್ತಿಲ್ಲ, ನೆನಪಿಲ್ಲ. ಫಸ್ಟ್ ಟೈಮು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ನನಗೆ ಕರೆಕ್ಟ್ 18 ಇಯರ್ಸ್ ಬರುವಾಗ ಎಲೆಕ್ಷನ್ ಬಂದಿತ್ತು. ಆವಾಗ ಫುಲ್ಲು ಖುಷಿ. ನಮ್ಮದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ನಮ್ಮದು ವೋಟರ್ ಲೀಸ್ಟ್ ಬಂದಿದ್ದು, ಒಂದೇ ಬೂತ್ ಬಂದಿತ್ತು. ಎಲ್ಲ ಖುಷಿಯಾಗಿ ಹೋಗಿ ವೋಟ್ ಮಾಡಿ ಬಂದಿದ್ವಿ. ಚೆನ್ನಾಗಿತ್ತು. ವೋಟ್ ಮಾಡೋದು ಚೆನ್ನಾಗಿರುತ್ತೆ. ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಆಗ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ತೀನಿ. ಬನ್ನಿ, ಗೃಹ ಪ್ರವೇಶ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ನಿಮ್ಮ ಜೊತೆ. ವೋಟ್ ಮಾಡಿದ್ದೀನಿ ನಾನು. ಹೆಂಗೆ ಸುಮ್ಮನಿರಪ್ಪ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಅಷ್ಟೇನಾ? ಒಂದೇ ವರ್ಡ್? ಒಂದೇ ವರ್ಡಲ್ಲಿ ಆನ್ಸರ್ ಮಾಡೋದು. ಒಂದೇ ವೋಟ್ ಮಾಡಿರೋದು, ಅದಕ್ಕೆ ಒಂದೇ ವರ್ಡ್ ಹೇಳೋದು. ಒಂದೇ ವೋಟ್ ಮಾಡೋದು ಎಲ್ಲರೂ, ಆದ್ರೆ ಒಂದು ವರ್ಡಲ್ಲಿ ಆನ್ಸರ್ ಮಾಡಬಾರ್ದು. 10 ಮಾರ್ಕ್ಸಿಗೆ 15 ಮಾರ್ಕ್ಸಿಗೂ ಆನ್ಸರ್ ಮಾಡ್ಬೇಕು. ಇವಾಗ ಕ್ಯಾಮ್ರಾಮನ್ ಇಷ್ಟು ದಿನ ಹೋಗಿದ್ರೆ ಫಸ್ಟ್ ಟೈಮ್ ವೋಟ್ ಹಾಕ್ತಾ ಬಂದಿದ್ರೆ ತುಂಬಾ ವಿಚಾರ ಹೇಳ್ತಿದ್ದೆ. ಆಯ್ತು, ಫಸ್ಟ್ ಟೈಮ್ ವೋಟ್ ಹಾಕಿದಾಗ ಹೆಂಗಿತ್ತು ಅಂತ ಹೇಳಿ. ಎಲ್ಲ ಹಾಕಿದ್ದು ಮೈಸೂರಲ್ಲೇನಾ? ಹೋದೆ, ವೋಟ್ ಹಾಕ್ತೆ, ಎಲ್ಲ ಬರ್ಕೊಟ್ರಿ, ಚೀಟಿ ಎಲ್ಲ ಬರ್ಕೊಟ್ರಿ, ಇಸ್ಕೊಂಡೆ. ಎಲ್ಲೆಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತಿಲ್ಲ, ಎಲ್ಲೆಲ್ಲ ಕೊಟ್ಬಿಡ್ತಿದ್ದೆ, ಏನೇನ ಮಾಡ್ಬಿಡ್ತಿದ್ದೆ. ವೋಟ್ ಹಾಕ್ತೈತೆ ಅಲ್ಲಿ ನಿಂತ್ಕೊಬಿಡ ಬಾ ಅಂದ್ಬಿಟ್ರು, ಬಂದ್ಬಿಟ್ಟೆ. ಇವಾಗ ಹಂಗಲ್ಲ, ಏನು ಹೇಳಿಸ್ಕೊಳ್ಳಿಲ್ಲ, ಹೋದೆ, ವೋಟ್ ಹಾಕ್ತೆ, ಬಂದೆ ಅಷ್ಟೇ. ಅದು ಲೀಸ್ಟ್ ಬೀಳೋವರೆಗೂ ವೆಯ್ಟ್ ಮಾಡಿದ್ರಾ? 14 ಗಂಟೆ ವೆಯ್ಟ್ ಮಾಡಿದೆ. ಅದು ಮಾಡಬೇಕು. ಮತ್ತೆ ಇದು ಎಷ್ಟನೇ ಸಲ ಇದು? 2009 ಲೆಕ್ಕ ಮಾಡಿ. ಅಯ್ಯೋ ದೇವ, 2009 ಅಂದ್ರೆ ಈಗ 9 ರಿಂದ 19 5 ಆಯ್ತು ಈಗ. ಓ, 5 ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅವ್ರ ವಯಸ್ಸನ್ನ. ಆಗಿದೆ ಬಿಡು, ಒಂದು 15-16 ಆಗಿದೆ. 16 ಇಯರ್ಸ್ 16 ಇಯರ್ಸ್ ಪ್ಲಸ್ 18 ಎಕ್ಸಾಕ್ಟ್. ಆಗಿದೆ. ಅಮ್ಮ, ನಮ್ಮ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ನಂಗೆ 100 ಇಯರ್ಸ್ ಅಂತ ಅಲ್ಲಿ ಸ್ಲಿಪ್ ಎಲ್ಲ ಹುಡುಕ್ತಿದ್ರಲ್ಲ, ಸಮ್ಮದು ಹುಡುಕಿ ಅಂತಂದೆ. ಸಮ್ಮದ್ ಸಿಗ್ಲಿಲ್ಲ ಅದರಲ್ಲಿ. ನೆಕ್ಸ್ಟ್ ಟೈಮ್ ಬಾಪ. ಅಲ್ಲ, ನೀವೇ ಅಂತಲ್ಲ ವೋಟಿಂಗ್ ಲಿಸ್ಟ್ ಮಾಡೋದು, ಮಾಡ್ಕೊಡ್ಬೇಕು ತಾನೆ ಅವನ್ಗೂ. ಹಂಗ್ ಮಾಡಂಗಿಲ್ಲ, ಅಪರಾಧ. ಅಲ್ಲ, ಒಂದ್ ಚೀಟಿಲ್ ಬರ್ಕೊಟ್ಟಿದ್ರೆ ಆಯ್ತಿತ್ತಪ್ಪ. ಚೀಟಿ ಬರ್ಕೊಡ್ತೀನಿ, ಈಗ ನಂದೇ ಇದೆಯಲ್ಲ, ಇದೆಲ್ಲ ಬರ್ಕೊಡ್ತೀನಿ. ಈಗ ಇದೆಲ್ಲ ಬರ್ಕೊಡ್ತೀನಿ. ಸಮ ನಿಮ್ ಸ್ಕೂಲಲ್ಲಿ ಚೀಟಿ ಇದೆಯಲ್ಲ, ಇದೆಲ್ಲ ಬರ್ಕೊಡ್ತೀನಿ. ನಿಮ್ ಸ್ಕೂಲಲ್ಲಿ ಮಾಡಲ್ವಾ ಚಿನಿ ಓಟು? ಎಲೆಕ್ಷನ್ ಮಾಡಲ್ವಾ? ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಮಾಡ್ತಾರೆ. 5th ಹಂಗೆಲ್ಲ ಬರ್ತೀಯಲ್ಲ, ಅವಾಗ ಕ್ಲಾಸ್ ಎಲೆಕ್ಷನ್ನು ಮತ್ತು ಸ್ಕೂಲ್ ಎಲೆಕ್ಷನ್ ಎಲ್ಲ ನಡೆಯುತ್ತೆ.
ಅದರಲ್ಲಿ ಪ್ರೆಸಿಡೆಂಟು ಆ ಥರ ಎಲ್ಲ ಮಾಡ್ತಾರೆ. ನಾನು ಸೇರ್ಕೋತೀನಿ. ನೀನು ಸೇರ್ಕೊಂತೀಯಾ? ನಾನು ವಿನ್ನರ್. ಅದಕ್ಕೆ ಏನೇನು ಮಾಡಬೇಕು? ಏನೂ ಇಲ್ಲ, ಯಾರಿಗೆ ಜಾಸ್ತಿ ಇಷ್ಟಪಟ್ಟು ಓಟ್ ಹಾಕಿರ್ತಾರೆ ಅವರು. ನಾನು ಎಷ್ಟಾಗುತ್ತೆ ಫ್ರೆಂಡ್ಸ್ ಅಯ್ಯಯ್ಯೋ. ಮಾಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಇವನಿಗೆ ಯಾರು ಫ್ರೆಂಡ್ಸ್ ಇರಲ್ಲ. ಅವನಿಗೆ ಬೇಕಿದ್ರೆ ಮಾತಾಡ್ಸ್ತಾನೆ, ಬೇಡ ಅಂದ್ರೆ ಮಾತಾಡ್ಸಕ್ಕೆ ಹೋಗೋದಿಲ್ಲ. ಇವ್ರ ಸ್ಕೂಲಲ್ಲಿ ಎವ್ರಿ ಇಯರ್ ಶಫಲ್ ಮಾಡ್ತಾರೆ. ಶಫಲ್ ಮಾಡಿದ್ರು ಬೇರೆ ಮಕ್ಕಳೆಲ್ಲ ಹತ್ಕೊಂಡು ನನಗೆ ಆ ಫ್ರೆಂಡ್ ಬೇಕು ಈ ಫ್ರೆಂಡ್ ಬೇಕಂತೆಲ್ಲ ಹೇಳ್ತಿರ್ತಾರೆ. ಇವನು ಏನು ಇಲ್ಲ, ಯಾವ ಕ್ಲಾಸಿಗೆ ಹಾಕಿದ್ರು ಓಕೆ, ಯಾರಿದ್ರು ಓಕೆ. ಆ ಕ್ಲಾಸಲ್ಲಿ ಇದ್ರು ಅವನ ಫ್ರೆಂಡ್ಸ್ ಹೆಸರು ಕೂಡ ಗೊತ್ತಿರಲ್ಲ. ಒಂದಾಯ್ತು, ಅವ್ನು ಏನು ಓದ್ಕೊಬೇಕು ಬರ್ಕೋಬೇಕು ಅಷ್ಟೇ ಬರ್ಕೊಂಬರ್ತಾನೆ. ಈ ಸತಿ ಯಾವ್ದೋ ಹುಡುಗ, ಯಾರಪ್ಪೋದು, ಲಕ್ಷಿತ್ ಅಂತ ಅವನಷ್ಟೇ. ಅಮ್ಮ ಲಕ್ಷಿತ್ ಅಂತ ಹೇಳ್ತಿದ್ದ. ಬೇರೆ ಹೆಣ್ಮಕ್ಳಂತೂ ಕೇಳೇಬೇಡಿ. ಪಕ್ಕದಲ್ಲಿ ಏನಾರ ಒಂದ್ ಹುಡುಗ ತರ ಕೂರಿಸ್ತಾರೆ. ಬರೀ ಜಗಳ ಆಡ್ಕೊಂಡ್ ಬರೋದೇ ಜಾಸ್ತಿ. ಅವಳು ಅದ್ ಕಿತ್ಕೊಂಡ್ಲು ಇದ್ ಕಿತ್ಕೊಂಡ್ಲು ಹೊಡೆದ್ಲು, ಇಲ್ಲ ಇವನೇ ಹೊಡೆದ್ಬಿಟ್ಟು ಬರ್ತಾನೆ. ಆ ತರನೇ ಜಾಸ್ತಿ. ಇವಾಗ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾನಂತೆ, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊತಾನಂತೆ. ಎಲೆಕ್ಷನ್ ಅಲ್ಲಿ ವಿನ್ ಆಗಕ್ಕೆ ನೀನ್ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅದು ಫೇಕ್ ಫ್ರೆಂಡ್ಶಿಪ್. ಅದೇನ್ ಚೆನ್ನಾಗಿರಲ್ಲ. ಅಪ್ಪ ಅಮ್ಮ ನೋಡಿದ್ರೆ ಎಲ್ರನ್ನು ಮಾತಾಡಿಸ್ತಾರೆ, ಒಂದ್ ಕಲ್ ನಿಂತಿದ್ರು ಅದನ್ನು ಮಾತಾಡಿಸ್ತಾರೆ. ಆ ತರ ಅಪ್ಪ ಅಮ್ಮ ಇದ್ಕೊಂಡು ಇವನಂತೂ ಅಯ್ಯೋ ದೇವ, ಯಾರನ್ನು ಅವ್ನು ಯಾರಪ್ಪು ಅಮ್ಮ ಅವನ ಹೆಸರನ್ನು ಗೊತ್ತಿಲ್ಲ ಬಿಡಮ್ಮ ಅಂತ ಹೇಳ್ತಾನೆ. ಅಲ್ಲ ಚಿನ್ನಿ, ಅವ್ರ ಪಪ್ಪ ಯಾರ್ ನಿಂತಿದ್ರು ಯಾರಿಗಾದ್ರೂ ಮಾತಾಡಿಸ್ಬಿಡ್ತಾರೆ. ಅವ್ರು ಯಾರಾದ್ರೂ ಆಗಿರ್ಲಿ. ಅವ್ರ ಅಮ್ಮ ಕೂಡ ಹಂಗೇನೆ, ಎಲ್ಲಾರನು ಮಾತಾಡಿಸ್ತಾಳೆ. ಎಲ್ಲಾರನು ಖುಷಿಯಾಗಿ ನೋಡಿದ ತಕ್ಷಣ ಎಲ್ಲಾರು ಹೇಳೋದು ಸ್ಮೈಲ್ ಮಾಡ್ಬಿಡ್ತಾಳೆ ಅಂತ ಅಲ್ವಾ. ಅಂತವ್ರನ್ನಾಗಿತ್ಕೊಂಡು ನೀನು ಎಲ್ಲಾರನು ಫ್ರೆಂಡ್ ಮಾಡ್ಕೋಬೇಕು, ಫೇಕ್ ಫ್ರೆಂಡ್ಶಿಪ್ ಮಾಡ್ಕೋತೀಯಾ? ಫ್ರೆಂಡ್ಸ್ ಮಾಡ್ಕೋಬೇಕು, ಓಕೆನಾ? ಎಷ್ಟೊಂದ್ ಜನ ಇದಾರೆ ಫ್ರೆಂಡ್ಸ್, ನೀವು ನೋಡಿರ್ತೀರಾ. ಅವ್ರು ಎಲ್ಲರ ಜೊತೆ ಬರೀ ಜಗಳ ಆಡೋದೆ. ಅವರು ಇವ್ರ ಜೊತೆ ಜಗಳ ಆಡೋದೆ, ಇವನು ಅವ್ರ ಜೊತೆ ಜಗಳ ಆಡೋದು. ಫಸ್ಟ್ ಡೇ ಚೆನ್ನಾಗಿರ್ತಾರೆ ಎಲ್ಲರೂ, ಆಮೇಲೆ ಜಗಳನೇ ಅಷ್ಟೇ. ಅವ್ರು ಬೇಡ ಇವ್ರು ಬೇಡ ಅನ್ನೋದೇ ಅಲ್ವಾ ನಿಮ್ದು ಬುದ್ಧಿ. ಓಕೆ, see you tomorrow. No, see you ಗೃಹ ಪ್ರವೇಶ. ಗೃಹ ಪ್ರವೇಶ ನಾವು ಎಲ್ಲಿ ಹೋಗ್ತಿದೀವಿ ಈಗ ಗೊತ್ತಿಲ್ಲ. ಬರ್ಬೇಕಿತ್ತು. ಯಾಕೆ? ಪೂಲು ಇಲ್ಲ, ನೀರು ಇಲ್ಲ ಚಿನ್ನಮ್ಮ, ಮಳೆನೇ ಬರ್ತಾ ಇಲ್ವಲ್ಲ ಸಮ್ಮು. ಏನ್ ಮಾಡೋದು? ಇದು ರೀಲ್ಸ್ ರೇಷ್ಮಾ ಅಂಟಿದಾರಲ್ಲ ಅವರು ನಿನ್ನೆ ಯಾವ್ದೋ ರೀಲ್ಸ್ ಹಾಕಿದ್ರಪ್ಪು. ಮಳೆ ಬರ್ತಾ ಇಲ್ಲ ಬ್ಯಾಂಗ್ಳೂರಲ್ಲಿ, ದೇವ್ರ ಹತ್ರ ಕೇಳ್ಕೋಬೇಕು. ಅದಕ್ಕೆ ನಾನೇ ಹೋಗಿ ದೇವ್ರ ಹತ್ರ ಮಳೆ ಬರ್ಲಪ್ಪ ಅಂತ ಕೇಳ್ಕೊ ಬರ್ತೀನಿ, ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹಂಗ ಹೋಗ್ಬೋದಾ? ಆತರ ಹೋದ್ರೆ ಮತ್ತೆ ಬರಕ್ಕಾಗತ್ತಾ? ಮತ್ತೆ ಬರಕ್ ಆಗಲ್ಲ. ದೇವ್ರ ಹತ್ರ ಮಾತಾಡಿ ದೇವ್ರ ಜೊತೆನೆ ಫ್ರೆಂಡ್ ಆಗಿ ಅಲ್ಲೇ ದೇವ್ರ ಹತ್ರನೇ ಇರೋದು ಅಲ್ವಾ? ಮಾಡಿದ್ರೆ ಎಲ್ಲರಿಗೂ ತುಂಬಾ ಹ್ಯಾಪಿ ಆಗುತ್ತಾ ಪಾಪ ಅವರು ಅಲ್ವಾ? ಮಳೆ ಬರ್ಬೇಕು. ಅವರೇ ತಾನೇ ಹೇಳಿರೋದು ನಾನು ದೇವ್ರ ಹತ್ರ ಹೋಗ್ತೀನಿ ಕೇಳ್ತೀನಿ ಅಂತ. ಅದಾದ್ಮೇಲೆ ಮಳೆನೆ ಬರ್ತಿಲ್ಲ ಅಪ್ಪು. 2 ದಿನ ಬಂತು ಮೈಸೂರಲ್ಲಿ ಮಳೆ, ಮತ್ತೆ ಬರ್ಲೇ ಇಲ್ಲ. ಫುಲ್ಲು ಮೋಡ ಆಗುತ್ತೆ, ಎಂತ ಮಳೆ ಬರುತ್ತೆ ಅಂತ ಅನ್ಕೋಬೇಕು. ಎಲ್ಲ ನೋಡಿದ್ರೆ ಒಂಚೂರು ಮಳೆ ಬರಲ್ಲ. ಅವತ್ತು ನಾವು ಹೊರಗಡೆ ಹೋಗಿದ್ವಿ, ಒಂದ್ ಹನಿನೂ ಬರೋದಿಲ್ಲ. ಎಲ್ಲ ಇಲ್ಲೆಲ್ಲ ಎಲೆಕ್ಷನ್ಗೆ ಜನ ರೋಡಲ್ಲೆಲ್ಲ. ಕೆರೆ ಎಲ್ಲ ಚಿನಿ, ಅದು ಹೊಳೆ. ನೀರಿಲ್ಲ ಪೂ, ನೀವ್ ನೋಡಿರ್ತೀರಾ ಕೆರೆಗೆ ಎಗರಂಗಿದ್ರೆ ಬಿಸ್ಲರಿ ನೀರ್ ಹಾಕ್ಬಿಟ್ಟು. ಹೌದು ಸರಿನಾ? ಹೌದು, ಬಿಸ್ಲರಿ ನೀರ್ ಹಾಕಲ್ಲ ನೀನು, ಕೆರೆಗೆ ಎಗರಲ್ಲ. ಬಾಟಲ್ ಅಲ್ಲಿ ನೀರ್ ಬರುತ್ತಲ್ಲ, ಅದನ್ನೇ ನೀರ್ ತುಳ್ಸ್ಬಿಟ್ಟು ಎಗಿರ್ಬೇಕಷ್ಟೇ. ನೀರೇ ಇಲ್ಲಲ್ಲ, ಹೆಂಗೆ ಎಗಿರ್ತೀಯ? KRS ಡ್ಯಾಮ್
ಬರಲೇ ಇಲ್ಲ. ಇನ್ನು ಅಲ್ಲೆಲ್ಲಿಂದ ಬರುತ್ತೆ? ಹಿಂಗೆ ಆದ್ರೆ ಏನ್ ಮಾಡೋದು ಕುಡಿಯಕ್ಕೆ? ಅದೇನದು ದುಬೈಯಿಂದ ಹರ್ಕೊಂಡು ಬರ್ಬೋದು ಹೌದು, ದುಬೈಯಲ್ಲಿ ಎಲ್ಲ ಹೋಗ್ತೈತಲ್ಲ ಫ್ಲಡ್ ಆಗಿ. ಅದ್ರ ಬದಲು ಇಲ್ಲಿಗಾದ್ರೂ ಬಂದ್ರೆ ಆಗುತ್ತಪ್ಪ. ಒಂದ್ KRS ಡ್ಯಾಮ್ ತುಂಬಿಕೊಂಡ್ರೆ ಎಲ್ಲ ಕಡೆ ನೀರ್ ಬರುತ್ತೆ, ಎಲ್ಲ ಬೆಳಿಬೋದು. ಎಲ್ಲ ಒಂಥರ ಬರ್ಡ್ ಆದಂಗ ಆಗ್ಬಿಟ್ಟೈತೆ ಎಲ್ಲ. ಅದೇ ಮಡಿಕೇರಿಯಲ್ಲಿ ನೋಡಿದ್ರಿ ಎಲ್ಲ ಗ್ರೀನ್ ಆಗಿ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಒಣದಂಗ ಆಗ್ಬಿಟ್ಟೈತೆ. ತೋರ್ಸು. ಅಂದ್ರೆ ನಮ್ಮ ಮೈಸೂರಲ್ಲಿ ಅಷ್ಟೇ. ಇಲ್ಲಿ ನಾವು ಬರ್ತಾ ಶ್ರೀರಂಗಪಟ್ಟಣ ಹತ್ರ ಬರ್ತೀವಲ್ವಾ, ಇಲ್ಲಿ ಸ್ವಲ್ಪ ನೀರ್ ಭೂಮಿ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವಾಗ್ಲೂ ನೀರ್ ಇರುತ್ತೆ, ಹಂಗಾಗಿ ಇಲ್ಲಿ ಸ್ವಲ್ಪ ಗ್ರೀನರಿ ಆಗಿರುತ್ತೆ. ಮೈಸೂರಲ್ಲಿ ಹಿಂಗಿದ್ಯಾ? ನೀರ್ ಭೂಮಿ ಅಂದ್ರೆ ಇಲ್ಲಿ ಮರುಭೂಮಿ ಇದು ನೀರು. ಅಂದ್ರೆ ಇಲ್ಲಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿರುತ್ತಲ್ವಾ ಯಾವಾಗ್ಲೂ, ಅದಕ್ಕೆ ಈಗ್ಲೂ ಗ್ರೀನರಿ ಆಗಿದೆ. ನಾನು ಒಳಗೆ ಎಗರಬಹುದು. ನೀರಿಲ್ಲ ಪೋ, ಇರುತ್ತೆ ನೋಡ್ತೀನಿ. ಇಲ್ಲ ನೀರು ಇರುತ್ತೆ. ಅದೇ ಪಪ್ಪ ಹೇಳ್ದಂಗೆ ಇಲ್ಲೊಂದು 5 ಕ್ಯಾನ್ ನೀರ್ ತಗೋ. 5 ಕ್ಯಾನ್ ಅದು ಹರ್ಕೊಂಡು ಹೋಗುತ್ತೆ ಎಲ್ಲೆಲ್ಲ. 5 ಕ್ಯಾನ್ ಒಂದ್ ಹಳ್ಳ ತೋಡ್ಬಿಟ್ಟು 5 ಕ್ಯಾನ್ ನೀರು ಇದ್ಬಿಟ್ಟು ಅಲ್ಲೇ ನೀನ್ ಕುತ್ಕೊಬೇಕು. 5 ಕ್ಯಾನ್ ಸಾಕಾಗಲ್ಲ, ಅಷ್ಟು ತುಂಬ. ಅಲ್ಲಿ ಸುರಿಯಕ್ ಆಗಲ್ಲ, ನೀನು ಒಂದ್ ಹಳ್ಳ ತೋಡ್ಬಿಟ್ಟು. ಹಳ್ಳ ತೊಡಗೆ 1 ನಿಮಿಷ ಬೇಕಾ? ದಿನನೇ ಬೇಕು ಹಳ್ಳ ತೊಡಕ್ಕೆ. ನೋಡಿ ಚಾನಲ್ ಅಲ್ಲೆಲ್ಲ ನೀರೇ ಇಲ್ಲ. ಅಲ್ಲಿ ನೋಡು ಚಾನಲ್ ಅಲ್ಲಿ, ಚಾನಲ್ ಅಲ್ಲೆಲ್ಲ ನೀರೇ ಇಲ್ಲ. ನ್ಯೂಸ್ ಚಾನಲ್ ಅಲ್ಲ, ಕಾಲುವೆ. ಮನೆ ಕಟ್ಕೊಂಡ್ಬಿಟ್ಟಿರೋದು ನೀರ್ ಬರೋ ಜಾಗದಲ್ಲಿ. ಮನೆ ಕಟ್ಕೊಂಡ್ರೆ ಇನ್ನೆಲ್ಲಿ ಬರುತ್ತೆ? ಎಲ್ಲ ಕೆರೆ ಹೊಳೆ ನದಿ ಬರೋ ಜಾಗದಲ್ಲೆಲ್ಲ ಮನೆ ಕಟ್ಕೊಂಡ್ರೆ ಇನ್ನೆಲ್ಲಿ ಬರುತ್ತೆ ಮಳೆ ಅಲ್ವಾ? ಇಷ್ಟ ದಿನ ಕೆರೆ ಪಕ್ಕದಲ್ಲೇ ಕಟ್ಕೋಬೇಕಂತಿದೆ. ನಂಗೂ ಇಷ್ಟ. ನದಿ ಹರಿತಾ ಇರ್ಬೇಕು, ಫುಲ್ ಸುತ್ತ ಗ್ರೀನರಿ ಇರ್ಬೇಕು. ನಮ್ದು ಒಂದ್ ಮನೆ ಇರ್ಬೇಕು ಅಲ್ಲ ರೀ? ನಮ್ದೇ ಒಂದ್ ಮನೆ ಇರ್ಬೇಕು. ಇರಕ್ಕೆ ಮನೆ ಇಲ್ಲ ಅಲ್ಲ, ಇರೋದೇ ಬಾಡಿಗೆ ಮನೇಲಿ ಇದೀವಿ. ನಮ್ ಮನೆ ಯಾರಿಗೋ ಕೊಟ್ಬಿಟ್ಟು ನಾವು ಬಾಡಿಗೆ ಮನೇಲಿ ಇದೀವಿ. ನಾವ್ ಎಲ್ಲಿ ನದಿ ಹರಿಯೋ ಜಾಗದಲ್ಲಿ, ಗ್ರೀನರಿ ಇರೋ ಜಾಗದಲ್ಲಿ ಮನೆ ಎಲ್ಲಿ ಕಟ್ಕೊಳ್ಳೋದು? ಲಂಡನ್ಗೆ ಯಾಕೆ? ನಮ್ ಇಂಡಿಯಾ ಏನಾಗಿದೆ? ನಮ್ ಮೈಸೂರು ಏನಾಗಿದೆ? ಒಂದು 100 ಕ್ಯಾನ್ ನೀರ್ ತಗೊಬಂದು ಪೆಟ್ರೋಲ್ ಅಲ್ವಾ ಚಿನಿ ಜಾಸ್ತಿ ಸಿಗೋದು ದುಬೈಯಲ್ಲಿ? ಇವಾಗ ಫ್ಲಡ್ ಆಗಿದ್ದಲ್ಲ, ಹಂಗಾಗಿ ಅಲ್ಲೂ ನೀರ್ ಸಿಗತ್ತಲ್ಲ. ಅಲ್ಲಿ 100 ಕ್ಯಾನ್ ನೀರ್ ಎತ್ಕೊಂಡ್ಬಿಟ್ಟು KRS ಡ್ಯಾಮ್ ಹೋಗಿದ್ರೆ ಅಷ್ಟೇ. ಎತ್ಕೊಂಬ ಹೋಗು. ಹೆಂಗ್ ಹೋಗ್ತೀಯಾ? ಫ್ಲೈಟ್ ಅಲ್ಲಿ ಹೋಗಿ ದುಬೈಗೆ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಫುಲ್ ನೀರ್ ತುಂಬಿಸ್ಕೊಂಡು ಇಲ್ಲ, ನೀರ್ ಮೇಲೆ ಲ್ಯಾಂಡ್ ಆಗಿ ನೀರನ್ನ ಎತ್ಕೊಂಡು ಅದಿವೆಯಿಂದ ಒಂದು 100 kg ಭಾರ ಆಗಿ ಹಂಗೆ ಬಂದ್ವಿ ಫೈನಲಿ. 1 ಮಿಲಿಯನ್ ಕಾರೆಕುರಕ್ಕೆ ಬಂದ್ವಿ. ನೋಡ್ತಾ ಇದ್ರೆ ಕಾರೆಕುರ. ಇಲ್ಲಿ ಬಂದ್ರೇನೆ ನಮ್ಗೊಂಥರ ಖುಷಿ. ನೋಡಿ ಎಷ್ಟು ತಂಪಾಗಿದೆ, ಎಷ್ಟು ಚೆನ್ನಾಗಿದೆ. ಎಸಿ ಹಾಕೊಂಡ್ ಬಂದ್ವಿ ಅಂದ ತಕ್ಷಣ ಎಸಿನೇ ಆಫ್ ಮಾಡ್ಬಿಡದ? ತಂಪಾಗಿದೆ ಅಂದ ತಕ್ಷಣ ಎಸಿನೇ ಆಫ್ ಮಾಡ್ಬಿಟ್ರು. ನೋಡಿ ಎಷ್ಟು ಬಿಸಿ ಬಿಸಿ ಗಾಳಿ ಬರ್ತೈತೆ, ತಣ್ಣಗಿತ್ತು. ಇದು ಚಾನಲ್. ನೀರು ಸ್ವಲ್ಪ ಇದೆ ಅಲ್ಲೆಲ್ಲಿ. ನೀನ್ ಕಾಲು ಮುಳುಗಲ್ಲ ಅದ್ರೊಳಗೆ, ಅಷ್ಟಿದೆ. ಲಾಸ್ಟ್ ಇಯರ್ ಬಲ್ಮುರಿ ಎಡ್ಮುರಿಗೆ ಬಂದಿದ್ವಿ. ಇಲ್ಲ ಅಲ್ಲೂ ನೀರಿದೆಯಾ ಇಲ್ವೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಲ್ಮುರಿಗಿಂತ ಎಡ್ಮುರಿಲಿ ಆಟ ಆಡೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಫ್ಯಾಮಿಲಿ ಫುಲ್ ಹೋಗ್ಬಿಡ್ಬೇಕು. ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡು ಹೋದ್ರೆ ಸಖತ್ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಯಾವ GRS ಏನು ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. GRS ಅಲ್ಲಿ ಗೇಮ್ಸ್ ಅಷ್ಟೇ, ಗೇಮ್ಸ್ ಆಡೋರು ಖುಷಿ ಪಡ್ಬೋದು. ಅದೇ ನೀರಲ್ಲೇ ಎಂಜಾಯ್ ಮಾಡ್ತೀನಿ ಅನ್ನೋರು ಎಡ್ಮುರಿ ಫುಲ್ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಫ್ರೀ
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.